ಕೆ ಶಿವಕುಮಾರ್, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್ ಇವರಲ್ಲಿ ಒಬ್ಬರು ಅಜಿತ್ ಪವಾರ್ ಇದ್ದಾರೆ ಅಂತಂದು ಹೇಳಿ ಈಗ ನಿಜವಾಗ್ಲೂ ಆ ಥರದ ಪರಿಸ್ಥಿತಿ ಇದೆಯಾ ಸರ್ ಕರ್ನಾಟಕ? ಯಾರು ಹೇಳಿದ್ದಾರೆ ಆ ಥರ? ಅಶೋಕ್ ಅವರು ಹುಡುಕ್ತಾ ಇದ್ದಾರೆ ಪಾಪ ಎಲ್ಲಾದರೂ. ಅದು ಅಶೋಕ್ ಅವ್ರದ್ದು ಹೇಗಿದೆ ಮನಸ್ಸು ಅಂದರೆ ಹುಲ್ಲಿನ ಮೆದೆನಲ್ಲಿ ಸೂಜಿ ಹುಡ್ಕೊಂಗೆ ಆಗ್ತಾ ಇದೆ ಅವ್ರಿಗೆ. ಅಂದರೆ ಅರ್ಜೆಂಟ್ ಯಾರಾದರೂ ಬೇಕೀಗ, ಅಜಿತ್ ಪವಾರ್ ಆಗಬೇಕು, ಇಲ್ಲಾಂದರೆ ಹೇಮಂತ ಬಿಸ್ವಾಸ್ ಬೇಕು, ಇಲ್ಲಾಂದರೆ ಆ ಥರ ಹುಡುಕ್ತಾ ಇದ್ದಾರೆ. ಆ ಕಾಲ ಹೊಟ್ಟೋಯ್ತು. ಈಗ ಬಿ ಜೆ ಪಿಯಿಂದ ಎಷ್ಟು ಜನ ಈ ಕಡೆ ಬರ್ತಾರೆ ಅನ್ನೋದು ನೋಡಬೇಕು. ಈಗಾಗಲೇ ನಮ್ಮ PCC ಅಧ್ಯಕ್ಷರು ಊಟಕ್ಕೆ ಆದರೆ ಕೆಲವರೆಲ್ಲ ಊಟಕ್ಕೆ ಅಟೆಂಡ್ ಮಾಡಿ ಬಂದಿದ್ದಾರಲ್ಲ, ಚೆನ್ನಾಗಿ ಭಕ್ಷ್ಯ ಭೋಜನಗಳನ್ನು ತಿಂದು ಹೋಗಿದ್ದಾರೆ. ಆದ್ದರಿಂದ ಇನ್ನೂ ಭಾಳಷ್ಟು ಜನ ಬರೋರಿದ್ದಾರೆ, ಅದನ್ನು ಕಾದು ನೋಡಬೇಕು. ಅಶೋಕ್ ಅವರು ಅವರ ಕೋಟೆ ಭದ್ರಗೊಳಿಸಿದ್ರೆ ಸಾಕು, ನಮ್ಮ ಕೋಟೆ ಬಗ್ಗೆ ಮಾತಾಡೋದು ಬೇಡ. ನನ್ನ ರಾಜಕೀಯ ಇತಿಹಾಸದಲ್ಲಿ ನಾವು ಯಾರೂ ಸಹ CLP ಮೀಟಿಂಗ್ ಕರೆದು ತದನಂತರ ಊಟಕ್ಕೆ ಬಂದಿರತಕ್ಕಂಥವ್ನು ಇದುವರೆಗೂ ಸಹ ನಾನು ನೋಡಿರಲಿಲ್ಲ. ಇದು ಮೊದಲನೇ ಬಾರಿಗೆ ನೋಡಿರ್ತಕ್ಕಂಥದ್ದು. ಅವ್ರು ಯಾರು ಬೇರೆಯವರಲ್ಲ, ಅವರು ನಮ್ಮ ಕಾಂಗ್ರೆಸ್ ಅವರೇ ಮೊದಲು. ಪಾಪ ಅವರಿಗೆ ಮನಸ್ಸು ಅಲ್ಲಿ ಆಗ್ತಾ ಇಲ್ಲ. ಆದ್ದರಿಂದ ಅದಕ್ಕೆ ಅವರು ಊಟಕ್ಕೆ ಬಂದರೋ ಇನ್ನೊಂದಕ್ಕೆ ಬಂದರೋ ಅದು ಬೇರೆ ಪ್ರಶ್ನೆ. ಅಷ್ಟೊಂದು ಡಿಸಿಪ್ಲಿನ್ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅವರು CLP ಮೀಟಿಂಗ್ಗೆ ಬಸವರಾಜ್ ಪಾಟೀಲ್ ಯತ್ನಾಳು ಆಮೇಲೆ ಬೇರೆಯವರೆಲ್ಲ ಯಾಕೆ ಹೋಗಿಲ್ಲ ಅನ್ನೋದು ಉತ್ತರ ಕೊಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಕೆ ಶಿವಕುಮಾರ್, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್ ಇವರಲ್ಲಿ ಒಬ್ಬರು ಅಜಿತ್ ಪವಾರ್ ಇದ್ದಾರೆ ಅಂತಂದು ಹೇಳಿ ಈಗ ನಿಜವಾಗ್ಲೂ ಆ ಥರದ ಪರಿಸ್ಥಿತಿ ಇದೆಯಾ ಸರ್ ಕರ್ನಾಟಕ? ಯಾರು ಹೇಳಿದ್ದಾರೆ ಆ ಥರ? ಅಶೋಕ್ ಅವರು ಹುಡುಕ್ತಾ ಇದ್ದಾರೆ ಪಾಪ ಎಲ್ಲಾದರೂ. ಅದು ಅಶೋಕ್ ಅವ್ರದ್ದು ಹೇಗಿದೆ ಮನಸ್ಸು ಅಂದರೆ ಹುಲ್ಲಿನ ಮೆದೆನಲ್ಲಿ ಸೂಜಿ ಹುಡ್ಕೊಂಗೆ ಆಗ್ತಾ ಇದೆ ಅವ್ರಿಗೆ. ಅಂದರೆ ಅರ್ಜೆಂಟ್ ಯಾರಾದರೂ ಬೇಕೀಗ, ಅಜಿತ್ ಪವಾರ್ ಆಗಬೇಕು, ಇಲ್ಲಾಂದರೆ ಹೇಮಂತ ಬಿಸ್ವಾಸ್ ಬೇಕು, ಇಲ್ಲಾಂದರೆ ಆ ಥರ ಹುಡುಕ್ತಾ ಇದ್ದಾರೆ. ಆ ಕಾಲ ಹೊಟ್ಟೋಯ್ತು. ಈಗ BJP ಯಿಂದ ಎಷ್ಟು ಜನ ಈ ಕಡೆ ಬರ್ತಾರೆ ಅನ್ನೋದು ನೋಡಬೇಕು. ಈಗಾಗಲೇ ನಮ್ಮ PCC ಅಧ್ಯಕ್ಷರು ಊಟಕ್ಕೆ ಆದರೆ ಕೆಲವರೆಲ್ಲ ಊಟಕ್ಕೆ ಅಟೆಂಡ್ ಮಾಡಿ ಬಂದಿದ್ದಾರಲ್ಲ, ಚೆನ್ನಾಗಿ ಭಕ್ಷ್ಯ ಭೋಜನಗಳನ್ನು ತಿಂದು ಹೋಗಿದ್ದಾರೆ. ಆದ್ದರಿಂದ ಇನ್ನೂ ಭಾಳಷ್ಟು ಜನ ಬರೋರಿದ್ದಾರೆ, ಅದನ್ನು ಕಾದು ನೋಡಬೇಕು. ಅಶೋಕ್ ಅವರು ಅವರ ಕೋಟೆ ಭದ್ರಗೊಳಿಸಿದ್ರೆ ಸಾಕು, ನಮ್ಮ ಕೋಟೆ ಬಗ್ಗೆ ಮಾತಾಡೋದು ಬೇಡ. ನನ್ನ ರಾಜಕೀಯ ಇತಿಹಾಸದಲ್ಲಿ ನಾವು ಯಾರೂ ಸಹ CLP ಮೀಟಿಂಗ್ ಕರೆದು ತದನಂತರ ಊಟಕ್ಕೆ ಬಂದಿರತಕ್ಕಂಥವ್ನು ಇದುವರೆಗೂ ಸಹ ನಾನು ನೋಡಿರಲಿಲ್ಲ. ಇದು ಮೊದಲನೇ ಬಾರಿಗೆ ನೋಡಿರ್ತಕ್ಕಂಥದ್ದು. ಅವ್ರು ಯಾರು ಬೇರೆಯವರಲ್ಲ, ಅವರು ನಮ್ಮ ಕಾಂಗ್ರೆಸ್ ಅವರೇ ಮೊದಲು. ಪಾಪ ಅವರಿಗೆ ಮನಸ್ಸು ಅಲ್ಲಿ ಆಗ್ತಾ ಇಲ್ಲ. ಆದ್ದರಿಂದ ಅದಕ್ಕೆ ಅವರು ಊಟಕ್ಕೆ ಬಂದರೋ ಇನ್ನೊಂದಕ್ಕೆ ಬಂದರೋ ಅದು ಬೇರೆ ಪ್ರಶ್ನೆ. ಅಷ್ಟೊಂದು ಡಿಸಿಪ್ಲಿನ್ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅವರು CLP ಮೀಟಿಂಗ್ಗೆ ಬಸವರಾಜ್ ಪಾಟೀಲ್ ಯತ್ನಾಳು ಆಮೇಲೆ ಬೇರೆಯವರೆಲ್ಲ ಯಾಕೆ ಹೋಗಿಲ್ಲ ಅನ್ನೋದು ಉತ್ತರ ಕೊಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಕೆ ಶಿವಕುಮಾರ್, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್ ಇವರಲ್ಲಿ ಒಬ್ಬರು ಅಜಿತ್ ಪವಾರ್ ಇದ್ದಾರೆ ಅಂತಂದು ಹೇಳಿ ಈಗ ನಿಜವಾಗ್ಲೂ ಆ ಥರದ ಪರಿಸ್ಥಿತಿ ಇದೆಯಾ ಸರ್ ಕರ್ನಾಟಕ? ಯಾರು ಹೇಳಿದ್ದಾರೆ ಆ ಥರ? ಅಶೋಕ್ ಅವರು ಹುಡುಕ್ತಾ ಇದ್ದಾರೆ ಪಾಪ ಎಲ್ಲಾದರೂ. ಅದು ಅಶೋಕ್ ಅವ್ರದ್ದು ಹೇಗಿದೆ ಮನಸ್ಸು ಅಂದರೆ ಹುಲ್ಲಿನ ಮೆದೆನಲ್ಲಿ ಸೂಜಿ ಹುಡ್ಕೊಂಗೆ ಆಗ್ತಾ ಇದೆ ಅವ್ರಿಗೆ. ಅಂದರೆ ಅರ್ಜೆಂಟ್ ಯಾರಾದರೂ ಬೇಕೀಗ, ಅಜಿತ್ ಪವಾರ್ ಆಗಬೇಕು, ಇಲ್ಲಾಂದರೆ ಹೇಮಂತ ಬಿಸ್ವಾಸ್ ಬೇಕು, ಇಲ್ಲಾಂದರೆ ಆ ಥರ ಹುಡುಕ್ತಾ ಇದ್ದಾರೆ. ಆ ಕಾಲ ಹೊಟ್ಟೋಯ್ತು. ಈಗ BJP ಯಿಂದ ಎಷ್ಟು ಜನ ಈ ಕಡೆ ಬರ್ತಾರೆ ಅನ್ನೋದು ನೋಡಬೇಕು. ಈಗಾಗಲೇ ನಮ್ಮ PCC ಅಧ್ಯಕ್ಷರು ಊಟಕ್ಕೆ ಆದರೆ ಕೆಲವರೆಲ್ಲ ಊಟಕ್ಕೆ ಅಟೆಂಡ್ ಮಾಡಿ ಬಂದಿದ್ದಾರಲ್ಲ, ಚೆನ್ನಾಗಿ ಭಕ್ಷ್ಯ ಭೋಜನಗಳನ್ನು ತಿಂದು ಹೋಗಿದ್ದಾರೆ. ಆದ್ದರಿಂದ ಇನ್ನೂ ಭಾಳಷ್ಟು ಜನ ಬರೋರಿದ್ದಾರೆ, ಅದನ್ನು ಕಾದು ನೋಡಬೇಕು. ಅಶೋಕ್ ಅವರು ಅವರ ಕೋಟೆ ಭದ್ರಗೊಳಿಸಿದ್ರೆ ಸಾಕು, ನಮ್ಮ ಕೋಟೆ ಬಗ್ಗೆ ಮಾತಾಡೋದು ಬೇಡ. ನನ್ನ ರಾಜಕೀಯ ಇತಿಹಾಸದಲ್ಲಿ ನಾವು ಯಾರೂ ಸಹ CLP ಮೀಟಿಂಗ್ ಕರೆದು ತದನಂತರ ಊಟಕ್ಕೆ ಬಂದಿರತಕ್ಕಂಥವ್ನು ಇದುವರೆಗೂ ಸಹ ನಾನು ನೋಡಿರಲಿಲ್ಲ. ಇದು ಮೊದಲನೇ ಬಾರಿಗೆ ನೋಡಿರ್ತಕ್ಕಂಥದ್ದು. ಅವ್ರು ಯಾರು ಬೇರೆಯವರಲ್ಲ, ಅವರು ನಮ್ಮ ಕಾಂಗ್ರೆಸ್ ಅವರೇ ಮೊದಲು. ಪಾಪ ಅವರಿಗೆ ಮನಸ್ಸು ಅಲ್ಲಿ ಆಗ್ತಾ ಇಲ್ಲ.
ಅದರಿಂದ ಅದಕ್ಕೆ ಅವರು ಊಟಕ್ಕೆ ಬಂದರೋ ಇನ್ನೊಂದಕ್ಕೆ ಬಂದರೋ ಅದು ಬೇರೆ ಪ್ರಶ್ನೆ. ಅಷ್ಟೊಂದು ಡಿಸಿಪ್ಲಿನ್ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅವರು CLP ಮೀಟಿಂಗ್ಗೆ ಬಸವರಾಜ್ ಪಾಟೀಲ್ ಯತ್ನಾಳು ಆಮೇಲೆ ಬೇರೆಯವರೆಲ್ಲ ಯಾಕೆ ಹೋಗಿಲ್ಲ ಅನ್ನೋದು ಉತ್ತರ ಕೊಡಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.